ವೀಕ್ಷಕರೇ, ಒಂದಿಲ್ಲೊಂದು ಸಾಮಾಜಿಕ ಹೋರಾಟದಲ್ಲಿ ಭಾಗಿಯಾಗಿರುವಂತ ಶಿವಾನಂದ ಮುತ್ತಣ್ಣವರು ಈಗ ಮತ್ತೊಂದು ಸಾಮಾಜಿಕ ಹೋರಾಟದಲ್ಲಿ ಒಂದು ಮುನ್ನಡೆಯನ್ನು ಬರೆಯಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಪ್ರಮುಖವಾದ ಕರ್ನಾಟಕ ರಾಜ್ಯದ ಪ್ರಮುಖ 4 ಮಹಾನಗರಗಳಿಗೆ 4 ಮಹನೀಯರ ಹೆಸರುಗಳನ್ನು ಇಡಬೇಕಂತೇಳಿ ಸಾಕಷ್ಟು ದಿನಗಳಿಂದ ಪ್ರತಿನಿತ್ಯ ಒಂದು ಹೋರಾಟದ ಒಂದು ಜ್ವಾಲೆಯನ್ನು ಎಬ್ಬಿಸ್ತಾ ಇದ್ದಾರೆ. ಇದರ ಬಗ್ಗೆ ನಮ್ಮ ಜೊತೆ ಶಿವಾನಂದ ಮುತ್ತಣ್ಣವರು ಇದ್ದಾರೆ, ಹಾಗೂ ಸಮಾಜದ ಹಿರಿಯರು ಕೂಡ ಇದ್ದಾರೆ. ಬನ್ನಿ ಅವರೊಂದಿಗೆ ಮಾತನಾಡೋಣ, ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಇಲ್ಲ, ಒಂದಿಲ್ಲ ಒಂದು ಹೋರಾಟ ಅಂತಕ್ಕಂಥದ್ದು ಹಂಗೆ ಯಾವುದೂ ಇಲ್ಲ. ಸಾಮಾಜಿಕವಾಗಿ ಮತ್ತು ನಮ್ಮ ಜನರಿಗೆ ಆಗ್ಬೇಕಾಗಿರ್ತಕ್ಕಂಥ ಏನು ಬೇಡಿಕೆಗಳು, ಜನರ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದನೆ ಮಾಡದೆ ಹೋದ್ರೆ ಅಂತ ಸಂದರ್ಭದಲ್ಲಿ ನಾವು ಏನೈತಲ್ಲ ಅದೊಂದು ಹೋರಾಟ ನಿಂದಿರ್ಬೇಕಾಗ್ತೈತಿ. ಅಂದ್ರೆ ಹೋರಾಟ ಮಾಡ್ಬೇಕು ಅಂತಕ್ಕಂಥದ್ದು ಯಾವುದೇ ರೀತಿಯಿಂದ ಅಂತ ಏನು ಮನೋಭಾವನೆ ಏನಲ್ಲ. ಆದ್ರೆ ಜನರ ಒಂದು ಬೇಡಿಕೆಗಳಿಗೆ ಸ್ಪಂದನೆ ಮಾಡದೆ ಹೋದಾಗ, ಸರ್ಕಾರಗಳು ಕಿವಿಗೊಡದೆ ಹೋದಾಗ, ನಾವು ಎಷ್ಟೋ ಸಲ ಮೌಖಿಕವಾಗಿ ಹೇಳಿದ್ರು ಕೂಡ ಸರ್ಕಾರ ಗಮನ ಕೊಡಲಿಲ್ಲ ಅಂದ್ರೆ ಅವಾಗ ನಾವು ಬೀದಿಗೆ ಇಳಿಬೇಕಾಗಿರ್ತಕ್ಕಂಥದ್ದು ಆ ಒಂದು ಉದ್ದೇಶದಿಂದ ಇವೆಲ್ಲ ಹೋರಾಟಗಳನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಎಷ್ಟು ಹಳ್ಳಿಗಳಿಂದ ಜನ ಬರ್ತಾ ಇದ್ದಾರೆ? ಈಗ ಧಾರವಾಡ ಜಿಲ್ಲೆಯಿಂದ ಪ್ರತಿ ಒಂದು ತಾಲೂಕಿನಲ್ಲಿ ಕೂಡ ನಾವು ಸಭೆಗಳನ್ನ ಮಾಡಿದ್ದೀವಿ. ಬಹುಶಃ ಅದು ಇಷ್ಟೇ ಅಂತೇನಿಲ್ಲ. ನಮ್ಮೊಂದು ನಿರೀಕ್ಷೆ ಇದೆ, ಕಮ್ಸೆ ಕಮ್ ಒಂದು 8 ರಿಂದ 10 ಸಾವಿರ ಜನ ಬರ್ತಾರಂಗಿಲ್ಲ ಅಂತಂದೇಳಿ ಆ ನಿಟ್ಟಿನಲ್ಲಿ ನಾವೆಲ್ಲ ಇದ್ರ ಒಂದು ತಯಾರಿಯನ್ನ ಮಾಡಿದ್ದೀವಿ. ಎಲ್ಲ ಪಕ್ಷಾತೀತವಾಗಿ ಈಗಾಗಲೇ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು, ಇಬ್ರು ಸಭಾಪತಿಗಳು UT ಖಾದರ್ ಅವರು, ಬಸವರಾಜ ಹೊರಟ್ಟಿ ಅವರು, ಮತ್ತು ಈ ಭಾಗದ ಲೋಕಸಭಾ ಸದಸ್ಯರು, ಇಬ್ಬರು ಲೋಕಸಭಾ ಸದಸ್ಯರಂತ ಜಗದೀಶ್ ಶೆಟ್ಟರ್ ಅವರು, ಪ್ರಹ್ಲಾದ್ ಜೋಶಿ ಅವರು, ಮತ್ತು ರಾಜ್ಯದ ನಾನಾ ಲೋಕಸಭಾ ಸದಸ್ಯರು ಕೂಡ ಇದಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಹೋರಾಟ ಪಕ್ಷಾತೀತವಾಗಿರೋದ್ರಿಂದ ಸದನದಲ್ಲಿ ಕೂಡ ಇವತ್ತು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಏನು MB ಪಾಟೀಲ್ರು ಮಂಡನೆ ಮಾಡಿದ್ರು ವಿಷಯವನ್ನ, HK ಪಾಟೀಲ್ರು ಕಾನೂನು ಮಂತ್ರಿಗಳಾಗಿ ಅದನ್ನ ಯಾವ ರೀತಿ ಜಾರಿಗೆ ತರಬೇಕಂತಕ್ಕಂಥ ಒಂದು ಆಲೋಚನೆಯನ್ನು ಕೂಡ 2023 ಚಳಿಗಾಲ ಅಧಿವೇಶನದಲ್ಲಿ ತೀರ್ಮಾನವನ್ನು ಮಾಡಿದ್ರು. ಅದಕ್ಕೆ ಸಾಥ್ ಕೊಟ್ಟಿರ್ತಕ್ಕಂಥವ್ರು ಕೋನ್ ರೆಡ್ಡಿ ಅವರು, ನವಲಗುಂದ ಶಾಸಕರು, ಅವರ ಲೆಟರ್ನಲ್ಲಿ ಇದು ಚಿಕ್ಕ ಪ್ರಶ್ನೆ 0 ಅವರ್ನಲ್ಲಿ ಬಂದಿರತಕ್ಕಂಥ ಒಂದು ವಿಷಯ. ಅದಕ್ಕೆ ಅರವಿಂದ್ ಬೆಲ್ಲದವರು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು, ಅರವಿಂದ್ ಮಾಣಿ ಅವರು, ವಿನಯ್ ಕುಲಕರ್ಣಿ ಅವರು, ಪ್ರತಿಯೊಬ್ಬ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಇದಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಆ ರೀತಿಯಾಗಿ ಈ ಒಂದು ಚಳುವಳಿ ಏನು 1982ರಲ್ಲಿ ಡಾಕ್ಟರ್ ರಾಜ್ಕುಮಾರ್ ನೇತೃತ್ವದಲ್ಲಿ ಆಗಿರ್ತಕ್ಕಂಥ ಗೋಕಾಕ್ ಚಳುವಳಿ ಆಗಿತ್ತು. ಅದಾದ್ಮೇಲೆ 2015-16ರಲ್ಲಿ ಹಿರಿಯ ನಟ ಶಿವರಾಜ್ ಕುಮಾರ್ ಅವ್ರ ನೇತೃತ್ವದಲ್ಲಿ ಕಳಸಾ ಬಂಡೂರಿ ಹೋರಾಟ ಚೆನ್ನಮ್ಮ ಸರ್ಕಲ್ನಲ್ಲಿ ಆಯ್ತು. ಅದೇ ರೀತಿ ಈಗ ಸಲ 2025-26ರಲ್ಲಿ ನಮ್ಮ ಕರ್ನಾಟಕ ಚಲನಚಿತ್ರರಂಗದ ಖ್ಯಾತ ನಟಿ, ಪಂಜಾಬಿ ಭಾಷೆಯವರಾದ್ರೂ ಕೂಡ ಕನ್ನಡ ಭಾಷೆಯನ್ನ ಬಹಳ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಕ್ಕಂಥ ನಮ್ಮ ಚಿತ್ರರಂಗದಲ್ಲಿ ಏಕೈಕ ನಟಿ ಪೂಜಾ ಗಾಂಧಿ ಅವರು ಈ ಒಂದು ಹೋರಾಟದ ನೇತೃತ್ವವನ್ನು ತೆಗೆದುಕೊಳ್ತಾ ಇದ್ದಾರೆ. ಪ್ರತಿಭಟನೆ ವಿರುದ್ಧ ಅಂತ ಯಾರು ವಿರುದ್ಧನಲ್ಲ. ಏನು ಬೆಂಗಳೂರು ವಿಮಾನ ನಿಲ್ದಾಣ ಕೆಂಪೇಗೌಡರ ಹೆಸರನ್ನ ನಾಮಕರಣ ಮಾಡಿ ಶಿಫಾರಸು ಮಾಡಿದಾಗ, 2012ರಲ್ಲಿ ಶಿಫಾರಸು ಮಾಡಿದಾಗ ಆಗಿನ ಕೇಂದ್ರ ಸರ್ಕಾರ ಕೇವಲ 8 ತಿಂಗಳಲ್ಲಿ ಅನುಮೋದನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಉದಾಹರಣೆ, ಕೆಂಪೇಗೌಡರ ವಿಮಾನ ನಿಲ್ದಾಣ ಬೆಂಗಳೂರಿಗೆ ಇವತ್ತು ಇತಿಹಾಸ ಇದೆ. ಇವತ್ತು 2 ವರ್ಷ ಆದ್ರೂ ಕೂಡ ವಿಮಾನಯಾನ ಮಂತ್ರಿಗಳು ಇನ್ನೂವರೆಗೆ ಇದು ತೀರ್ಮಾನವನ್ನು ತೆಗೆದುಕೊಂಡಿಲ್ಲ. ಈಗಾಗಲೇ ವಿಮಾನಯಾನ ಮಂತ್ರಿಗಳಿಗೆ ಪ್ರಹ್ಲಾದ್ ಜೋಶಿ ಅವರು, ಅರವಿಂದ್ ಬೆಲ್ಲದವರು, ಈರಣ್ಣ ಕಡಾಡಿ ಅವರು ಮತ್ತು ಈ ಭಾಗದ ಹಲವಾರು ಹೋರಾಟಗಾರರು ಮನವಿಯನ್ನು ಮಾಡಿದ್ದಾರೆ. ಆದ್ರೆ ಏರ್ಪೋರ್ಟ್ ಅಥಾರಿಟಿ ಮಿನಿಸ್ಟರ್ ಅವರು ಯಾಕೆ ಇದನ್ನ ಇಮಿಡಿಯೇಟ್ಲಿ ತಕ್ಷಣ ಜಾರಿಗೆ ಮಾಡಲಿಲ್ಲ ಅಂತಕ್ಕಂಥ ಪ್ರಶ್ನೆ ಇಡೀ ಕರ್ನಾಟಕದಲ್ಲಿ ಕಾಣ್ತಾ ಇದೆ. ಬಹುಶಃ ಈ ಒಂದು ಹೋರಾಟ ಇಡೀ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಪ್ರಮಾಣದ ತಿರುವನ್ನು ತೆಗೆದುಕೊಳ್ತಕ್ಕಂಥದ್ದು ಅಂತಕ್ಕಂಥ ಒಂದು ನಮಗಿದು ಅನಿಸ್ತಾ ಇದೆ. ಅದಕ್ಕೆ ಈ ಒಂದು ಹೋರಾಟಕ್ಕೆ ಹಲವಾರು ಮಹನೀಯರು ಬರ್ತಾ ಇದ್ದಾರೆ. ಅವ್ರು ಯಾರ್ಯಾರು ಬರ್ತಾರ ಅನ್ನೋದನ್ನ ನಾಳೆ ನಾವು ಸ್ವಾತಿ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದಕ್ಕೆ ಅಲ್ಲೇ ತಾವು ಕೂಡ ಪತ್ರಿಕಾಗೋಷ್ಠಿಗೆ ಮಧ್ಯಾಹ್ನ 12:30ಕ್ಕೆ ಸ್ವಾತಿ ಹೋಟೆಲ್ಗೆ ಬಂದ್ರೆ ಈ ಹೋರಾಟದ ರೂಪರೇಷೆಗಳನ್ನ ಮತ್ತು ಯಾರ್ಯಾರು ಹೋರಾಟಗಳು ಭಾಗವಹಿಸ್ತಾರ ಅದೆಲ್ಲವನ್ನು ಕೂಡ ತಮಗೆ ಹೇಳ್ತೀವಿ. ಈ ಪ್ರತಿಭಟನೆ ಮೂಲಕ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಅಲ್ಲ, ಅದೇ ಇವಾಗ ನಾವು ಆಲ್ರೆಡಿ ಒಂದು ಪತ್ರಗಳನ್ನ ನಾವು ಕೊಟ್ಟಿದ್ದೀವಿ ಹೋರಾಟಗಾರರು. ಅಕ್ಟೋಬರ್ 31 ಮಾನ್ಯ ಜಗದೀಶ್ ಶೆಟ್ಟರ್ ಅವರು 2 ಪತ್ರಗಳನ್ನು ಕೊಟ್ಟಿದ್ದಾರೆ. ಇವತ್ತು 2023ರಲ್ಲಿ ಒಂದು ಕೊಟ್ಟರ, 24ರಲ್ಲಿ ಒಂದು ಪತ್ರನ ಕೊಟ್ಟರ. ಸೊ ಈ ರೀತಿ 2 ಪತ್ರಗಳನ್ನ ಕೊಟ್ಟಿರ್ತಕ್ಕಂಥ ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಅವರು ಕೂಡ ಕೇಂದ್ರ ಸರ್ಕಾರ ಇನ್ನೂವರೆಗೆ ಸ್ಪಂದನೆ ಮಾಡಲಿಲ್ಲ. ಆದ್ರಿಂದ ರಾಜ್ಯದ 28 ಲೋಕಸಭಾ ಸದಸ್ಯರು ಇದಕ್ಕೆ ಒಕ್ಕೂರ್ಲಿಂದ ಇದನ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು. ಕನ್ನಡಿಗರ ಬೇಡಿಕೆಯನ್ನ ಈಡೇರುವವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ.
ಈ ಚಳವಳಿ ಹುಬ್ಬಳ್ಳಿಯದಾಗ ಅಷ್ಟೇ ಈ ರೀತಿ ಚಟುವಟಿಕೆ ಕಾಲ್ಪಡ್ಕೊಳ್ಳೋದು ಅಥವಾ ಬೇರೆ ಜಿಲ್ಲೆಗಳಲ್ಲೂ ಕಾಲ್ಪಡ್ಕೊಳ್ಳೋದು? ಈಗ ಈ ಹೋರಾಟ ಪ್ರಾರಂಭ ಆಗಿದ್ದು ಕೇಂದ್ರ ಸ್ಥಾನ ಹುಬ್ಬಳ್ಳಿ. ಬಹುಶಃ 2004ರಲ್ಲಿ ನಾವು ಹುಬ್ಬಳ್ಳಿಯಲ್ಲಿ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ. 19 ವರ್ಷ ಆದ್ಮೇಲೆ ನಮಗೆ ಕರ್ನಾಟಕ ಸರ್ಕಾರದ ವಿಧಾನ ಮಂಡಲದಲ್ಲಿ ಇದಕ್ಕೆ ಒಂದು ಜಯ ಸಿಕ್ತು. ಅದಾದ್ಮೇಲೆ ಕೇಂದ್ರ ಸರ್ಕಾರಕ್ಕೆ ಹೋಗಿದೆ. ಸೊ ಒಟ್ಟಾರೆಯಾಗಿ ಈ ಹೋರಾಟ ಒಂದು 2 ದಶಕಗಳಿಂದ ನಡೀತಕ್ಕಂಥ ಒಂದು ದೊಡ್ಡ ಹೋರಾಟ. ಇನ್ನು ಎಲ್ಲ ಕನ್ನಡಪರ ಸಂಘಟನೆದವರು ಕೂಡ ಬೀದಿಗೆ ಬೀಳ್ತಾರಂತಕ್ಕಂಥ ವಿಶ್ವಾಸ, ಈ ಒಂದು ಹೋರಾಟಕ್ಕೆ ದೊಡ್ಡ ಶಕ್ತಿಯಾಗಿ ಎಲ್ಲರೂ ನಿಲ್ತಾರಂತಕ್ಕಂಥ ಒಂದು ವಿಶ್ವಾಸ ಇದೆ. ಶಿವಾನಂದ ಮುತ್ತನವರು.